Congratulations, sir. Second prize goes to Sufyan, father of Sadia LKG. In the ball balancing game, Rafiq Ahmad. Second prize goes to Salman Shivashankar, father of Sudarshan, first standard. Imran Pasha, father of Madina. Second prize goes to Imran Pasha, father of Madiha Fatima. Ladies section, the game will be jump stop. First prize goes to Noor Fatima, mother of Nida Anand, second standard. Second prize goes to Sayyida Sadia, mother of Alfia, third standard. Congratulations, ma'am. Second prize goes to Bhavya CS, mother of Sri. Second goes to Bhagya Pooja, mother of Sudarshan LKG. Second prize goes to in the book balancing game. First prize goes to Bhagya Pooja. Second prize goes to Bhagyamma, Hoshit mother. Congratulations, ma'am. ಮನೆನೇ ಪಾಠಶಾಲೆ, ಮೊದಲನೇ ಪಾಠಶಾಲೆ. ಅಲ್ಲಿ ಪಾಠಶಾಲೆಯನ್ನು ನಾವು ನಡ್ಕೋಬೇಕು. ನಾನು ಹೇಳ್ತಾ ಇರ್ತೀನಿ, ನಮ್ಮ ಸ್ಕೂಲಲ್ಲಿ ಒಂದು ಬೋರ್ಡು ಹಾಕಿದ್ದೀನಿ, ಮಕ್ಕಳಿಗೆ ಯಾವ ಕಾರಣಕ್ಕೂ ಆಸ್ತಿ ಮಾಡಬೇಡಿ, ಆಸ್ತಿ ಮಾಡೋ ಆಲೋಚನೆನೇ ಮಾಡಬೇಡಿ, ಆದರೆ ಮಕ್ಕಳನ್ನೇ ಆಸ್ತಿ ಅಂತ ಮಾಡಿ. ಮಕ್ಕಳನ್ನ ಆಸ್ತಿ ಮಾಡಿದ್ರೆ ಆ ಆಸ್ತಿನ ಯಾರು ಕತ್ಕೊಂಡು ಹೋಗೋಕ್ಕಾಗಲ್ಲ, ಆ ಆಸ್ತಿಲಿ ಯಾರು ಭಾಗ ತಗೊಳಕ್ಕಾಗಲ್ಲ, ಆ ಆಸ್ತಿಗೆ ಡಿಪ್ರಿಸಿಯೇಷನ್ ಹಣನ ಕಡಿಮೆ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬರಲ್ಲ. ಈ ಬಿಲ್ಡಿಂಗ್ ಕಟ್ಟಿದ್ರೆ ಅದ್ರ ವ್ಯಾಲ್ಯೂನ ಕಡಿಮೆ ಮಾಡ್ತೀವಿ, ಡಿಪ್ರಿಸಿಯೇಷನ್ ಅಂತ ಮಾಡ್ತೀವಿ, ಅದು ಬರಲ್ಲ. ಒಂದ್ಸಲ ಈ ಆಸ್ತಿ ಏನಾದ್ರು ಅವ್ರು ಹಾಕ್ಬಿಟ್ರೆ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ನಿಮ್ಮ ಹತ್ರ ಇರುತ್ತೆ. ಯಾತಕ್ಕೆ ಮಕ್ಕಳನ್ನ ಬೆಳೆಸ್ತೀವಿ? ನಾವಿದ್ದೀವಿ, ನಮ್ಮ ಶಕ್ತಿ ಇರೋರಿಗೆ ದುಡಿತೀವಿ, ಆ ಶಕ್ತಿ ಇರೋ ಸಮಯದಲ್ಲಿ ಯಾರನ್ನು ನಮ್ಮ ಮಕ್ಕಳನ್ನ ಮರಿನೋ ಬೆಳೆಸ್ಕೊತೀವಿ. ಕಾರಣ ನಮಗ್ ಶಕ್ತಿ ಇಲ್ದಂಗೆ ಆದಾಗ ನಮ್ಗೆ ಅವ್ರು ನೆರವಾಗ್ತಾರೆ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ. ಮನುಷ್ಯರ ಬದುಕು ನಂಬಿಕೆಗಳ ಆಧಾರ ನಿಂತಿದೆ. ನಂಬ್ತೀವಿ, ಎಲ್ಲರನ್ನೂ ನಂಬಿವಶ ಪ್ರಶ್ನೆ ಮಾಡಿದಾಗ ನಂಬ್ತೀವಿ. ನಾವೇನು ಭಾರತೀಯರಿದ್ದೀವಿ, ನಂಬೋದ್ರಲ್ಲಿ ಅತ್ಯಂತ ಶ್ರೇಷ್ಠರು. ಯಾರೇನಾದ್ರು ಹೇಳ್ಕೊಂಡು ಹೊರಟು ಬಿಟ್ರೆ ಎಲ್ಲರೂ ನಂಬ್ತೀವಿ. ಹೌದಾ ಇಲ್ವಾ, ಈಗಾಗಕ್ಕೆ ಸಾಧ್ಯನಾ, ಇದಕ್ಕೇನಾದ್ರು ಬೇರೆ ಮುಖ ಇದೆಯಾ, ನಮ್ಮ ತಲೆಗೆ ಬರಲ್ಲ. ಯಾವನೋ ಹಬ್ಬ ಪೋಲಿ ಏನೋ ಒಂದು ಮಾತು ಆಡ್ತಾ ನಿಂತ್ಕೊಂಡು ಎಲ್ಲರ ಬಯಲು ಬಂದ್ಬಿಡುತ್ತೆ. ಅದು 10 ಸರಿ ಆಡ್ಬಿಟ್ಟು ಸತ್ಯ ಆಗತ್ತೆ. ಇವತ್ತಿನ ಪ್ರಪಂಚ ಸುಳ್ಳನ್ನ ಆಡ್ತಾ 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 ಸತ್ಯ ಮಾಡ್ತಿರೋದು. ಡೋಂಗಿತನ ಮಾಡ್ತಾ 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 ಅದನ್ನ ಫ್ಯಾಷನ್ ಮಾಡೋದು. ಅದನ್ನೇ ಇವತ್ತು ಕಲ್ಚರ್ ಅಂತ ತಿಳ್ಕೊಂಡಿರೋದು. ನಾವಿದನ್ನ ಎಲ್ಲರೂ ಒಂದ್ ಕಡೆ ಕೂತು ಯೋಚನೆ ಮಾಡದೆ ಹೋದ್ರೆ ನಾವು ಬುದ್ಧಿವಂತರಾಗಕ್ಕಾಗಲ್ಲ, ನಾವು ಬುದ್ಧಿವಂತ ಜನನ ಬೆಳೆಸಕ್ಕಾಗಲ್ಲ. ಅಬ್ದುಲ್ ಕಲಾಂ ಸಾಹೇಬ್ರು ಒಂದು ಮಾತು ಹೇಳಿದ್ರು, ದುರ್ದೈವ ಅವರು ಸಾಯೋ ಒಂದು 15 ನಿಮಿಷ ಮೊದಲೇ ಒಂದು ಮಾತು ಹೇಳಿದ್ರು. ಏನ್ ಸರ್ ಈ ಜನಾಂಗಕ್ಕೆ ನಿಮ್ಮ ಸಂದೇಶ ಅಂತ ಕೇಳಿದಾಗ ಕ್ವೆಶ್ಚನ್ 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 ಅಂತ. ಪ್ರಶ್ನೆ ಮಾಡಿ ಒಪ್ಕೊಳ್ಳಿ, ಪ್ರಶ್ನೆ ಮಾಡೋದನ್ನ ಕಲ್ತ್ಕೊಳ್ಳಿ, ಪ್ರಶ್ನೆ ಮಾಡಿ ಉತ್ತರ ಹುಡುಕೊಂಡು ಮುಂದಕ್ಕೆ ಹೋಗಿ ಅಂತ. ಪ್ರಶ್ನೆ ಮಾಡೋ ಸ್ಥಿತಿಲೇ ನಾವ್ಯಾರು ಇಲ್ಲ. ಯಾರನ್ನು ಪ್ರಶ್ನೆ ಮಾಡಲ್ಲ, ಏನನ್ನು ಪ್ರಶ್ನೆ ಮಾಡಲ್ಲ, ಯಾರು ಏನ್ ಹೇಳ್ತಾರೋ ಹೋಗ್ತೀವಿ. ಕಾಗೆಕ್ಕೆ 5 ಕಾಲಿದೆ ಅಂದ್ರೂ ಹೋಗ್ತೀವಿ, ಯಾರಿಗೋ ಇನ್ನೊಂದು ಮೊಲಕ್ಕೇನಾರು ಕೋಡಿದೆ ಅಂದ್ರೂ ಹೋಗ್ತೀವಿ ನಾವು. ಯಾಕೆ ನಮಗೆ ಬೇಕಿಲ್ಲ ಅದನ್ನ ಯೋಚನೆ ಮಾಡೋ ಸ್ಥಿತಿ. ಹಾಗಾಗಿ ಯೋಚನೆ ಮಾಡಬೇಕು. ಒಂದು. ಎರಡನೇದು ಪೇರೆಂಟಲ್ ಕೇರ್. ತಂದೆ ತಾಯಿಗಳ ಆರೈಕೆನಲ್ಲಿ ಯಾರು ಮಕ್ಕಳು ಬೆಳೀತವೆ ಚೆನ್ನಾಗಿ ಬೆಳೀತವೆ. ತಂದೆ ತಾಯಿ ಯಾವ ಮಕ್ಕಳಿಗೆ ಆರೈಕೆನ ಕೊಡೋದಿಲ್ಲ, ಅವಕ್ಕೆ ಪ್ರೀತಿ ಮಾಡೋದಿಲ್ಲ, ಅವ್ರ ಜೊತೆ ಒಂದು ಅರ್ಧ ಗಂಟೆ 3/4 ಗಂಟೆ ಕೂತ್ಕೊಂಡು ನನ್ನ ಕೂಸು ನನ್ನ ಭವಿಷ್ಯ ಅಂತ ಭಾವಿಸ್ಕೊಂಡು ನಲ್ದು ಆಟ ಆಡೋದಿಲ್ಲ, ಆ ಮಕ್ಕಳು ಚೆನ್ನಾಗಿ ಬೆಳೆಯೋಕೆ ಸಾಧ್ಯನೇ ಇಲ್ಲ. ಎಲ್ಲಾರ ಕೊರತೆ ಬಿದ್ದರೆ ಇನ್ನೊಂದ್ ಕಡೆ ಹುಡುಕೊಂಡು ಹೋಗ್ತೀವಿ. ಪ್ರೀತಿಗಾಗ್ಲಿ, ತಿಂಡಿಗಾಗ್ಲಿ, ಊಟಕ್ಕಾಗ್ಲಿ, ನೆಮ್ಮದಿಗಾಗ್ಲಿ. ಯಾರು ಅಲಿತಾ ಇದಾರೆ ಅಂದ್ರೆ ಅವ್ರಿಗೆ ಮನೇಲಿ ಕೊರತೆ ಇದೆ. ನಮ್ಮ ಹತ್ರ ಬರ್ತಾರೆ, ನಮ್ ಗಂಡ ಚೆನ್ನಾಗಿ ಕೊಡ್ಲಿಲ್ಲ, ಹಂಗ್ ಮಾಡ್ದೆ. ನೀನ್ ಪ್ರೀತಿಸಿರಿ ಯಾಕಮ್ಮ ನಿನ್ ಗಂಡಂಗ ಆಗ್ತಿದ್ದ ಅಂತೀವಿ ನಾವು. ಪ್ರೀತಿ ಮಾಡೋದ್ ಕಲ್ತ್ಕೊಳ್ಳಿ. ಮನೇಲಿ ಒಬ್ಬರನ್ನೊಬ್ಬರನ್ನ ಬಾಂಧವ್ಯಗಳನ್ನ ಅರ್ಥ ಮಾಡ್ಕೊಂಡು ಏನ್ ಖರ್ಚು ಬರಲ್ಲ, ಅದಕ್ಕೆ ಪ್ರೀತಿನೇ ಅದ್ಯಾವ್ದು ತಂದ ಆಸ್ತಿ ನಮ್ಮ ಬಾಳಿಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದೇ ನಮ್ಮ ಆಸ್ತಿ. ಆ ಪ್ರೀತಿಗೆ ಏನಾದ್ರು ಮಕ್ಳಿಗೆ ಕೊರತೆ ಆದ್ರೆ ಅದನ್ನ ಹುಡುಕೊಂಡು ಕೆಟ್ಟಾಟಕ್ಕೆ ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ. ಬಹಳಷ್ಟು ಜನಕ್ಕೆ ಗೊತ್ತು ಯಾಕೆ ಲವ್ ಮಾಡ್ತಾರೆ ಹೆಣ್ಮಕ್ಳು, ಯಾಕೆ ಲವ್ ಮಾಡ್ತಾರೆ, ಎಂತೆಂತನೋ ನೋಡ್ತಾರೆ. ಏನು ಅವ್ರಿಗೆ ಗೊತ್ತೇನ ಪ್ರೀತಿ. ಎಲ್ಲೋ ಒಂದು
ಮಳೆಗಾಲದಲ್ಲಿ ನೀರ್ ಸಿಕ್ತಂಗೆ ಏನ್ ಸಿಕ್ಕುತ್ತೆ ಅದನ್ನೇ ಕುಡಿದು ಬಿಡ್ತವೆ. ಇದೇ ನಿಜವಾದ ಪ್ರೀತಿ ಅಂತ. ಯಾಕೆಂದ್ರೆ ನಾವು ತೋರಿಸಿಲ್ಲ ಆ ಪ್ರೀತಿನ. ಅದಕ್ಕೆ ಮೊದಲೇ ನಾವು ಎಚ್ಚರ ಆಗ್ಬೇಕು. ಅದು ನಮ್ದು, ನಮ್ಮ ಕನಸು. ಒಂದ್ ಮಗು ನಮ್ಮ ಕನಸಿಲ್ಲ, ಅದನ್ನ ಏನಾದ್ರು ನಾವು ನನ್ನ ಮಗನ ಮುಖಾಂತರ ಮಾಡಿ ನೋಡ್ತೀನಿ ಅಂತ. ಜಾನಪದದಲ್ಲಿ ತಾಯಿ ಹೇಳ್ತಾಳೆ, ಸರ್ಕಾರದವ್ರ ಸರ್ಕಾರ ನನಗಿಲ್ಲ, ಸರ್ಕಾರ ಆಳೋ ಮಗ ಬರಲಿ, ಸರ್ಕಾರ ಆಳೋ ಮಗ ಬರ್ಬೇಕು ನನಗೆ ಅಂತ ಅವತ್ತೇ ಜಾನಪದದಲ್ಲಿ ಹೇಳಿದಾಳೆ. ಅವನ್ ಸರ್ಕಾರ ಕಟ್ಕೊಂಡು ಹಂಗೇನು ನನ್ನ ಮಗನೇ ಸರ್ಕಾರ ಆಳ್ಬೇಕು ಅಂತ. ಆ ಕೆಚ್ಚಿಟ್ಕೊಂಡು ನಾವು ಮಕ್ಕಳನ್ನ ಬೆಳೆಸ್ಬೇಕಾಗುತ್ತೆ. ನಿಮ್ಗೆಲ್ಲರಿಗೂ ಬಹಳ ವಿದ್ಯೆ ಇದೆ, ಇಂಗ್ಲಿಷ್ ಮೀಡಿಯಂ ಪಾಠ ನೀವು ಸಮರ್ಪಕವಾಗಿ ಹೇಳ್ತೀರಿ ಅಂತ ನಾವು ಭಾವಿಸಕ್ ಆಗಲ್ಲ, ಸಾಧ್ಯನೂ ಇಲ್ಲ. ಆದ್ರೆ